ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಪ್ರೇಮ ಕನ್ನಡ ಚಿತ್ರರಂಗ ಕಂಡ ಪ್ರಸಿದ್ಧ ನಟಿಯರಲ್ಲಿ ಒಬ್ರು. ಇಂಥ ಪ್ರೇಮ ಜೀವನದ ಹಾದಿ ಹೇಗಿದೆ? ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ ಹೇಗೆ? ದಾಂಪತ್ಯ ಜೀವನದಲ್ಲಿ ಅನುಭವಿಸಿದ ಕಷ್ಟಗಳೇನು? ಉಪೇಂದ್ರ ಬಗ್ಗೆ ಹೇಳೋದೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 1976 ಜನವರಿ 6ರಂದು ಜನನ. ಎನ್ಸಿ ಪ್ರೇಮ ಅಥವಾ ನೆರವಂಡ ಚೆಟ್ಟೀಚ ಪ್ರೇಮ ಹುಟ್ಟಿದ್ದು 1976 ಜನವರಿ 6ನೇ ತಾರೀಕು ರಾಜಧಾನಿ ಬೆಂಗಳೂರಿನಲ್ಲಿ. ತಂದೆ ಚೆಟ್ಟೀಚ ಕೆಎಸ್ಟಿಡಿಸಿನಲ್ಲಿ ಡ್ರೈವರ್ ಆಗಿದ್ರು, ಅಂದ್ರೆ ಸರ್ಕಾರಿ ಕೆಲಸದಲ್ಲಿದ್ರು. ತಾಯಿ ಕಾವೇರಿ. ಈ ದಂಪತಿಯ 3 ಮಕ್ಕಳಲ್ಲಿ ಮೊದಲನೆಯವರಾಗಿ ಜನಿಸಿದ್ರು ಪ್ರೇಮ. ಇವರ ತಂಗಿ ಎನ್ಸಿ ಇಂದು, ತಮ್ಮ ಎನ್ಸಿ ಅಯ್ಯಪ್ಪ. ಇವರದ್ದು ಕೊಡವ ಸಮುದಾಯ. ತಂದೆ ಚೆಟ್ಟೀಚ ಕೊಡಗು ಜಿಲ್ಲೆಯ ಮೂರ್ನಾಡು ಮೂಲದವರು. ಚಿಕ್ಕಂದಿನಲ್ಲೇ ಬೆಂಗಳೂರಿಗೆ ಬಂದು ಚಾಮರಾಜಪೇಟೆಯಲ್ಲಿ ವಾಸವಿದ್ರು. ಓದಿನಲ್ಲಿ ಹಿಂದೆ, ಎಕ್ಸಾಮ್ನಲ್ಲಿ ಕಾಪಿ. ಪ್ರೇಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪಡೆದಿದ್ದೆಲ್ಲ ಚಾಮರಾಜಪೇಟೆಯ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಮತ್ತು ಮಹಿಳಾ ಸೇವಾ ಸಮಾಜ ಶಾಲೆಗಳಲ್ಲಿ. ಹೈಟ್ ಇದ್ದಿದ್ರಿಂದ ಲಾಸ್ಟ್ ಬೆಂಚ್ ನಲ್ಲಿ ಕೂರ್ತಿದ್ದ ಇವ್ರು ಓದಿನಲ್ಲಿ ತುಂಬಾ ಹಿಂದಿದ್ರು. ಎಕ್ಸಾಮ್ಗಳಲ್ಲಿ ಕಾಪಿ ಹೊಡಿತಿದ್ರು. ತಂದೆ ತಾಯಿಯಿಂದ ಬೈಸ್ಕೋತಿದ್ರು. ಕೊನೆಗೆ ಮಾರ್ಕ್ಸ್ ಕಾರ್ಡ್ಗೆ ತಂಗಿ ಕೈಯಿಂದ ಸೈನ್ ಹಾಕ್ಸ್ಕೊಂಡು ಹೋಗ್ತಿದ್ರು. ಕ್ರೀಡೆಯಲ್ಲಿ ಮುಂದೆ, ಡ್ಯಾನ್ಸ್ಗೂ ಸೈ. ಓದಿನಲ್ಲಿ ಹಿಂದಿದ್ದ ಪ್ರೇಮ ಕ್ರೀಡೆ, ಡ್ಯಾನ್ಸ್, ಸಿಂಗಿಂಗ್ ನಲ್ಲಿ ಮುಂದಿದ್ರು. ಬಾಲ್, ಬ್ಯಾಡ್ಮಿಂಟನ್, ವಾಲಿಬಾಲ್, ಖೋ-ಖೋ, ಹೈ ಜಂಪ್ ಇವರ ನೆಚ್ಚಿನ ಆಟಗಳಾಗಿದ್ವು. ಹೈ ಜಂಪ್ ನಲ್ಲಿ ರಾಷ್ಟ್ರ ಮಟ್ಟಕ್ಕೂ ಆಯ್ಕೆಯಾಗಿದ್ರು. ಜೊತೆಗೆ ಚಾಮರಾಜಪೇಟೆಯ ಗಲ್ಲಿಗಳಲ್ಲಿ ತಮ್ಮನ ಜೊತೆ ಕ್ರಿಕೆಟ್, ಲಗೋರಿ ಆಡಿದ್ದು ಇವರ ಬಾಲ್ಯದ ನೆನಪುಗಳಾಗಿವೆ. ಚಿಕ್ಕಂದಿನಲ್ಲಿ ಶಿವರಾಜ್ ಕುಮಾರ್ ಫ್ಯಾನ್ ಆಗಿದ್ದ ಪ್ರೇಮ ಅವರ ಥರಾನೇ ಹೇರ್ ಸ್ಟೈಲ್ ಮಾಡ್ಕೋತಿದ್ರು. ಕಷ್ಟಪಟ್ಟು SSLC ಪಾಸ್, PUCಗೆ ಜಂಪ್. ನಂದಿನಿ ಹಾಲಿನ ಜಾಹೀರಾತಿನಲ್ಲಿ ಆಕ್ಟ್. SSLCಯಲ್ಲಿ ಕಷ್ಟಪಟ್ಟು ಪಾಸ್ ಆದ ಪ್ರೇಮ ನಂತರ ಜಯನಗರದ SSMRV PU ಕಾಲೇಜು ಸೇರಿದ್ರು. ಹೀಗಿರುವಾಗ್ಲೇ ನಿರ್ದೇಶಕ ಕೂಡ್ಲು ರಾಮಕೃಷ್ಣರ ಕಣ್ಣಿಗೆ ಬಿದ್ರು. ಅವರು ನಂದಿನಿ ಹಾಲಿನ ಡಾಕ್ಯುಮೆಂಟರಿಯೊಂದಕ್ಕೆ ಪ್ರೇಮರನ್ನ ಆಯ್ಕೆ ಮಾಡಿದ್ರು. ಮಂಡ್ಯದ ಮದ್ದೂರಿನಲ್ಲಿ 2 ದಿನ ಶೂಟಿಂಗ್ ನಡೀತು. ಈ ವೇಳೆ ಯಾವ್ದಾದ್ರೂ ಸಿನಿಮಾದಲ್ಲಿ ಅವಕಾಶ ಇದ್ರೆ ಹೇಳಿ ಅಂತ ಮಲ್ಲಿಕಾರ್ಜುನ್ ಎಂಬುವರಿಗೆ ತಮ್ಮ ನಂಬರ್ ಇದ್ದ ಚೀಟಿಯೊಂದನ್ನ ಕೊಟ್ಟು ಬಂದಿದ್ರಂತೆ ಪ್ರೇಮರ ತಾಯಿ. ಮಗಳನ್ನ ನಟಿ ಮಾಡುವ ಆಸೆ ಅಮ್ಮಂಗೆ. ಅಪ್ಪನ ವಿರೋಧ. 1995ರಲ್ಲಿ ಚಿತ್ರರಂಗದ ಬಗ್ಗೆ ಆಸಕ್ತಿ ಹೊಂದಿದ್ದ ಪ್ರೇಮರ ತಾಯಿಗೆ ಮಗಳನ್ನ ನಟಿ ಮಾಡಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಮಗಳು ಸಿನಿಮಾ ಕ್ಷೇತ್ರಕ್ಕೆ ಕಾಲಿಡೋದು ತಂದೆಗೆ ಇಷ್ಟವಿರಲಿಲ್ಲ. ಇಂಡಸ್ಟ್ರಿ ಹೇಗೆ ಅಂತ ಅರಿತಿದ್ದ ಅವರು ಮಗಳ ಶಿಕ್ಷಣ ಅರ್ಧಕ್ಕೆ ನಿಂತು ಹೋಗುತ್ತೆ ಅಂದುಕೊಂಡಿದ್ರು. ಈ ನಡುವೆ PUCಯಲ್ಲಿದ್ದಾಗ್ಲೇ ಸವ್ಯಸಾಚಿ ಸಿನಿಮಾದ ಆಫರ್ ಬಂತು. ಅದನ್ನೊಪ್ಪಿಕೊಂಡು 1995ರಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು. ಆದ್ರೆ ಮೊದಲ ಸಿನಿಮಾ ಫ್ಲಾಪ್ ಆಯ್ತು. ಓಂ ಚಿತ್ರಕ್ಕೆ ಆಯ್ಕೆ, ಉಪ್ಪಿ ಮೇಲೆ ಸಿಟ್ಟು. ಸಿನಿಮಾ ಕ್ಷೇತ್ರಕ್ಕೆ ಬರದಿದ್ರೆ ಏನಾಗ್ತಿದ್ರು? ಅದು ಶಿವರಾಜ್ ಕುಮಾರ್ ನಟನೆಯ, ಉಪೇಂದ್ರ ನಿರ್ದೇಶನದ, ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಾಣದ ಓಂ ಸಿನಿಮಾಗೆ ನಾಯಕಿ ನಟಿಯನ್ನ ಹುಡುಕುತ್ತಿದ್ದ ಸಮಯ. ಉಪೇಂದ್ರ ತಲೆಯಲ್ಲಿ ಜೂಹಿ ಚಾವ್ಲಾ, ಸೌಂದರ್ಯರಂತಹ ನಟಿಯರ ಹೆಸರು ಓಡಾಡ್ತಿತ್ತು. ಆದ್ರೆ ಸವ್ಯಸಾಚಿ ಸಿನಿಮಾದ ಹಾಡೊಂದನ್ನ ನೋಡಿದ ಡಾಕ್ಟರ್ ರಾಜ್ಕುಮಾರ್ ಪ್ರೇಮರನ್ನೇ ಫೈನಲ್ ಮಾಡಿದ್ರು. ಹೀಗೆ ಓಂ ಚಿತ್ರಕ್ಕೆ ಆಯ್ಕೆಯಾದ ಪ್ರೇಮ ಶೂಟಿಂಗ್ ನಲ್ಲಿ ಭಾಗಿಯಾಗಿ ಅನುಭವಿಸಿದ ಕಷ್ಟ ಒಂದೆರಡಲ್ಲ. ಚಿತ್ರದಲ್ಲಿನ ಕೆಲವೊಂದು ಸೀನ್ ಅಂದ್ರೆ ಜುಟ್ಟು ಎಳೆಸಿಕೊಳ್ಳೋದು, ಗ್ಲಾಸ್ ನಿಂದ ಹೊಡೆಸಿಕೊಳ್ಳೋದು ಮುಂತಾದ ಸೀನ್ ಮಾಡಿ ಅಕ್ಷರಶಃ ಕಣ್ಣೀರು ಹಾಕಿದ್ರು. ಉಪೇಂದ್ರಗೆ ಸ್ವಲ್ಪವೂ ಕರುಣೆನೆ ಇಲ್ವಾ ಅಂತ ಮನಸ್ಸಲ್ಲೇ ಬೈಕೊಂಡ್ರು. ಬರೀ ಪ್ರೇಮ ಅಲ್ಲ, ಶೂಟಿಂಗ್ ನೋಡ್ತಿದ್ದ ತಂದೆ ತಾಯಿ ಕಣ್ಣಲ್ಲೂ ನೀರು ಬಂತು. ಸಿನಿಮಾ ಅಂದ್ರೆ ಇಷ್ಟೆಲ್ಲ ಕಷ್ಟ ಪಡ್ಬೇಕಾ ಅನ್ಕೊಂಡ ಪ್ರೇಮ ಮತ್ತು ಮನೆಯವರು ಇದೇ ಲಾಸ್ಟ್ ಫಿಲಂ ಅಂತ ಡಿಸೈಡ್ ಆಗ್ಬಿಟ್ರು. ಇದಕ್ಕೆ ಪೂರಕವೆಂಬಂತೆ ಏರ್ ಹೋಸ್ಟೆಸ್ ಅಥವಾ ಗಗನಸಖಿ ಆಗೋದಕ್ಕೆ ಸಂಬಂಧಪಟ್ಟ ಅರ್ಜಿಯನ್ನ ತಂದು ಮನೆಯಲ್ಲಿಟ್ರು ಪ್ರೇಮ. ಆದ್ರೆ ಓಂ ಸಿನಿಮಾ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಯ್ತು. ಸಿನಿಮಾದಲ್ಲಿನ ಅದ್ಭುತ ನಟನೆಗೆ ಕರ್ನಾಟಕ ರಾಜ್ಯ ಅತ್ಯುತ್ತಮ ನಟಿ ಪ್ರಶಸ್ತಿ ಕೂಡ ಬಂತು. ಇದರ ಬೆನ್ನಲ್ಲೇ ಚಿತ್ರರಂಗದಲ್ಲೇ ಮುಂದುವರಿಯಲು ನಿರ್ಧರಿಸಿದ್ರು. ಅಟ್ ದಿ ಸೇಮ್ ಟೈಮ್ ಸೆಕೆಂಡ್ PU ಮುಗಿಸಿದ್ರು.
ಸಾಲು ಸಾಲು ಸಿನಿಮಾ ಭಾರಿ ಯಶಸ್ಸು. ಕಥೆ ಕೇಳಲು ಅಮ್ಮ, ಸಂಭಾವನೆಗೆ ಅಪ್ಪ. ಓಂ ಬಳಿಕ ಪ್ರೇಮಗೆ ಸಾಲು ಸಾಲು ಸಿನಿಮಾಗಳ ಆಫರ್ ಬಂತು. ಆದ್ರೆ ಸಿನಿಮಾ ಆಯ್ಕೆ ಮಾಡಿಕೊಳ್ಳುವಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಟ್ಟ ಪ್ರೇಮ ಅಮ್ಮನ ಸಹಾಯ ಪಡೆದ್ರು. ಅಂದ್ರೆ ಅಮ್ಮನ ಜೊತೆ ಕಥೆ ಕೇಳಿ, ಕಥೆ ಬಗ್ಗೆ ಚರ್ಚಿಸಿ ಸಿನಿಮಾ ಮಾಡ್ಬೇಕೋ ಬೇಡ್ವೋ ಅಂತ ಅಮ್ಮ ಮಗಳು ನಿರ್ಧಾರ ತಗೋತಿದ್ರು. ಮತ್ತೊಂದ್ ಕಡೆ ಸಂಭಾವನೆ ವಿಚಾರಗಳನ್ನೆಲ್ಲ ತಂದೆ ಹ್ಯಾಂಡಲ್ ಮಾಡ್ತಿದ್ರು. ಇದರ ಪರಿಣಾಮ ನಮ್ಮೂರ ಮಂದಾರ ಹೂವೆ, ತುತ್ತಮುತ್ತ, ಗೌರವ, ಚಂದ್ರಮುಖಿ, ಪ್ರಾಣಸಖಿ, ಉಪೇಂದ್ರ, ಯಜಮಾನ, ಪರ್ವ ಮುಂತಾದ ಹಿಟ್ ಸಿನಿಮಾಗಳನ್ನ ಕೊಟ್ರು. 90ರ ದಶಕದ ಬಹುಬೇಡಿಕೆಯ ನಟಿಯಾದ್ರು. ತೆಲುಗು, ತಮಿಳು, ಮಲಯಾಳಂ ಚಿತ್ರಗಳಿಗೂ ಎಂಟ್ರಿ ಕೊಟ್ಟು ಒಳ್ಳೆ ಹೆಸರು ಮಾಡಿದ್ರು. ಚರ್ಚ್ ಕುರಿತ ಪ್ರೇಮ ಹೇಳಿಕೆ, ಶೂಟಿಂಗ್ ಸೆಟ್ಗೆ ನುಗ್ಗಿದ ಜನ. ಅದು 1999 2000ನೇ ಇಸವಿ. ಸಂದರ್ಶನವೊಂದರಲ್ಲಿ ಮಾತನಾಡುವಾಗ ತಾನು ಚರ್ಚ್ಗೂ ಹೋಗ್ತೀನಿ ಅಂದಿದ್ರು ಪ್ರೇಮ. ಇದರ ಬೆನ್ನಲ್ಲೇ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಲು ಪ್ರೇಮ ಜನರನ್ನ ಪ್ರೇರೇಪಿಸುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂತು. ಒಂದಷ್ಟು ಜನ ಚಿಕ್ಕಮಗಳೂರಿನಲ್ಲಿ ಯಜಮಾನ ಸಿನಿಮಾದ ಶೂಟಿಂಗ್ ಸ್ಪಾಟ್ಗೆ ಹೋಗಿ ಪ್ರೇಮ ವಿರುದ್ಧ ಗಲಾಟೆ ಮಾಡಿದ್ರು. ಬಳಿಕ ಪೊಲೀಸರು ಬಂದು ವಿಚಾರ ತಿಳಿಗೊಳಿಸಿದ್ರು. ಈ ಟೈಮಲ್ಲಿ ವಿಷ್ಣುವರ್ಧನ್ ಪ್ರೇಮಾರನ್ನ ಕರೆದು, ಇದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡ, ಜೀವನದಲ್ಲಿ ಇಂಥದ್ದೆಲ್ಲ ಇದ್ದಿದ್ದೆ, ನಂಗೂ ಇಂಥ ಅನುಭವಗಳಾಗಿವೆ ಅಂತ ಕಣ್ಣೀರು ಹಾಕಿದ್ರಂತೆ. 2006ರಲ್ಲಿ ಮದುವೆ, ಬಳಿಕ ಗರ್ಭಪಾತ. ಅದೇ ಕೊರಗಿನಲ್ಲಿ ಡಿಪ್ರೆಷನ್ಗೆ ಜಾರಿದ್ರು. ಇಂಥ ಪ್ರೇಮ 2006ರಲ್ಲಿ ಅಂದ್ರೆ ತಮ್ಮ 30ನೇ ವಯಸ್ಸಲ್ಲಿ ಮನೆಯವರು ನೋಡಿದ ಸಾಫ್ಟ್ವೇರ್ ಉದ್ಯಮಿ ಜೀವನ್ ಅಪಚ್ಚು ಎಂಬುವರನ್ನ ಮದುವೆಯಾದ್ರು. ಮದ್ವೆ ಬಳಿಕ ಕೆಲವೊಂದು ಸಿನಿಮಾಗಳಲ್ಲೂ ನಟಿಸಿದ್ರು. ಗಂಡನ ಮನೆಯಲ್ಲಿ ಬ್ಯಾಡ್ ಒಪಿನಿಯನ್ ಬರಬಾರ್ದು ಅಂತ ಹೇಳಿ ತಾವೇ ಒಂದಷ್ಟು ನಿರ್ಬಂಧ ಹಾಕೊಂಡ್ರು. ಆದ್ರೆ ಮದ್ವೆಗೂ ಮುಂಚೆ ಇದ್ದ ಸ್ವಾತಂತ್ರ್ಯ ಇಲ್ಲದಂತಾಗಿತ್ತು. ಈ ನಡುವೆ ಪ್ರೇಮಗೆ ಗರ್ಭಪಾತವಾಯ್ತು. ಮಗುವನ್ನ ಕಳ್ಕೊಂಡ ಕೊರಗಿನಲ್ಲಿ ಡಿಪ್ರೆಷನ್ಗೆ ಜಾರ್ಬಿಟ್ರು. ಈ ಟೈಮಲ್ಲಿ ಪ್ರೇಮ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಅನ್ನೋದು ಸೇರಿದಂತೆ ಹಲವು ರೂಮರ್ಗಳನ್ನ ಹಬ್ಬಿಸಲಾಯಿತು. ನಂತರ ವಿದೇಶಕ್ಕೆ ಹೋದ ಪ್ರೇಮ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ನಲ್ಲಿದ್ದ ಫ್ರೆಂಡ್ಸ್ ಮನೆಯಲ್ಲಿ ಕೆಲ ಕಾಲ ವಾಸವಿದ್ರು. 2016ರಲ್ಲಿ ಡಿವೋರ್ಸ್, 2017ರಲ್ಲಿ ರೀ ಎಂಟ್ರಿ. 2016ರಲ್ಲಿ ಬೆಂಗಳೂರಿನ ಫ್ಯಾಮಿಲಿ ಕೋರ್ಟ್ ಮೆಟ್ಟಿಲೇರಿದ ಪ್ರೇಮ ಗಂಡನಿಂದ ಅಧಿಕೃತವಾಗಿ ಡಿವೋರ್ಸ್ ಪಡೆದ್ರು. ಮದ್ವೆ ಮುರಿದು ಬೀಳಲು ಕಾರಣ ಏನು ಅಂತ ಪ್ರೇಮರನ್ನ ಸಂದರ್ಶನವೊಂದರಲ್ಲಿ ಕೇಳಿದಾಗ, ತರಾತುರಿಯಲ್ಲಿ ಮದುವೆ ಆಗುವ ನಿರ್ಧಾರ ತೆಗೆದುಕೊಂಡಿದ್ದೆ ನನ್ನ ತಪ್ಪು ಅನಿಸುತ್ತೆ ಅಂದಿದ್ರು. ಹೀಗೆ 2009ರಿಂದ 2016ರವರೆಗೆ ಚಿತ್ರರಂಗದಿಂದ ದೂರವಿದ್ದ ಪ್ರೇಮ 2017ರಲ್ಲಿ ತೆರೆ ಕಂಡ ಉಪೇಂದ್ರ ಮತ್ತೆ ಬಾ ಸಿನಿಮಾ ಮೂಲಕ ವಾಪಸ್ ಬಂದ್ರು. ಕೆಲವೊಂದು ಸಿನಿಮಾಗಳನ್ನ ಮಾಡಿದ್ರು. 2023ರಲ್ಲಿ ಎರಡನೇ ಮದುವೆ ವಿಚಾರ ಮುನ್ನೆಲೆಗೆ. 2023ರಲ್ಲಿ ಉಡುಪಿಯ ಕೊರಗಜ್ಜ ಸನ್ನಿಧಿಗೆ ಪ್ರೇಮ ಭೇಟಿ ಕೊಟ್ಟಾಗ ಎರಡನೇ ಮದ್ವೆ ವಿಚಾರ ಮುನ್ನೆಲೆಗೆ ಬಂತು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಪ್ರೇಮ, ಮದ್ವೆ ಆಗ್ಬೇಕು, ಇಲ್ಲ ಅಂತೇನಿಲ್ಲ, ಅದಕ್ಕೂ ಕಂಕಣ ಭಾಗ್ಯ ಕೂಡಿ ಬರ್ಬೇಕು ಅಂದ್ರು. ಮತ್ತೊಂದು ಸಂದರ್ಭದಲ್ಲಿ ಮಾತನಾಡುವಾಗ, ಒಳ್ಳೆ ಹುಡುಗ ಸಿಕ್ರೆ ಖಂಡಿತವಾಗಿಯೂ ಮದ್ವೆ ಆಗ್ತೀನಿ, ಅದ್ರಲ್ಲೇನು ತಪ್ಪಿದೆ ಅಂದಿದ್ರು. 2023ರಲ್ಲಿ ವೀಕೆಂಡ್ ವಿತ್ ರಮೇಶ್ಗೆ. ಇಂಥ ಪ್ರೇಮ 2023ರಲ್ಲಿ ವೀಕೆಂಡ್ ವಿತ್ ರಮೇಶ್ ಸಾಧಕರ ಕುರ್ಚಿ ಮೇಲೆ ಕೂತ್ರು. ತಮ್ಮ ಜೀವನದ ಹಾದಿಯನ್ನ ಮತ್ತೊಮ್ಮೆ ಮೆಲುಕು ಹಾಕಿದ್ರು. ಈ ವೇಳೆ ಯಾರಿಗೆ ಸಾರಿ ಮತ್ತು ಥ್ಯಾಂಕ್ಸ್ ಹೇಳ್ತೀರಿ ಅಂತ ಕೇಳಿದಕ್ಕೆ, ನಾನು ಯಾರಿಗೂ ಹರ್ಟ್ ಮಾಡಿಲ್ಲ, ಒಂದ್ ವೇಳೆ ಹರ್ಟ್ ಮಾಡಿದ್ರೆ ಅವರಿಗೆಲ್ಲ ಸಾರಿ ಕೇಳ್ತೀನಿ, ಥ್ಯಾಂಕ್ಸ್ ನ ಪೋಷಕರು, ಗುರುಗಳು, ನಿರ್ದೇಶಕರು, ನಿರ್ಮಾಪಕರಿಗೆ ಹೇಳ್ತೀನಿ ಅಂದಿದ್ರು. 2024 ಮಹಾನಟಿಯ ಜಡ್ಜ್ ಆದ್ರು. 2024ರಲ್ಲಿ ಕಿರುತೆರೆಗೆ ಮರಳಿದ ಪ್ರೇಮ ಜೀ ಕನ್ನಡದ ಮಹಾನಟಿ ರಿಯಾಲಿಟಿ ಶೋನ ಜಡ್ಜ್ಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡ್ರು. ನಂತರ 2025ರ ಸೀಸನ್ 2ಗೂ ಜಡ್ಜ್ ಆಗಿ ಮುಂದುವರೆದ್ರು. ಉಪೇಂದ್ರ ಬಗ್ಗೆ ಪ್ರೇಮ ಹೇಳೋದೇನು? ಪ್ರೇಮ ಮತ್ತು ಉಪೇಂದ್ರ ನಡುವೆ ಲವ್ ಇತ್ತು ಅನ್ನೋ ವದಂತಿ ಆಗಾಗ ಚರ್ಚೆಗೆ ಬರ್ತಿರುತ್ತೆ.
ಇವರಿಬ್ಬರ ಬಗ್ಗೆನೆ ಕರಿಮಣಿ ಮಾಲೀಕ ನೀನಲ್ಲ ಹಾಡು ಮಾಡಿದ್ದು ಅಂತಾನೂ ಹೇಳಲಾಗುತ್ತೆ. ಈ ಬಗ್ಗೆ ಮಾತನಾಡೋ ಪ್ರೇಮ, ಉಪೇಂದ್ರ ತಲೆಲಿ ಏನಿತ್ತೋ ಗೊತ್ತಿಲ್ಲ, ನನ್ ತಲೆಲಿ ಅಂಥದ್ದೇನೂ ಇರ್ಲಿಲ್ಲ. ಆ ಟೈಮಲ್ಲಿ ನಮ್ಮ ತಲೆಲಿ ಇದ್ದಿದ್ದು ಬರೀ ಕೆಲಸ 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 ಅಂತಾರೆ. ಇನ್ನು ಎ ಸಿನಿಮಾ ಪ್ರೇಮ ಮತ್ತು ಉಪೇಂದ್ರ ಕುರಿತ ಸ್ಟೋರಿ ಅನ್ನೋ ಗಾಸಿಪ್ ಇದೆಯಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದ್ರೆ ಎ ಸಿನಿಮಾಗೂ ನಮಗೂ ಸಂಬಂಧವೇ ಇಲ್ಲ ಅಂತಾರೆ ಪ್ರೇಮ. ಸೋ ಫ್ರೆಂಡ್ಸ್, ಇದಿಷ್ಟು ಕನ್ನಡ ಚಿತ್ರರಂಗ ಕಂಡ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರಾದ ಪ್ರೇಮ ಜೀವನದ ಹಾದಿ ಹೇಗಿದೆ, ಸಿನಿಮಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ ಹೇಗೆ, ದಾಂಪತ್ಯ ಜೀವನದಲ್ಲಿ ಅನುಭವಿಸಿದ ಕಷ್ಟಗಳೇನು ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.